ಎಲ್ರೂ ಅವ್ರವ್ರ ಜೀವನದಲ್ಲಿ ತುಂಬಾ ಬದಲಾಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಆದ್ರೆ ಅದ್ ಬದಲಾವಣೆ ಸಾಧಿಸೋ ಮಾರ್ಗ ಮಾತ್ರ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಅದೊಂದು ಕೇವಲ ಕನಸಾಗೆ ಉಳಿದ್ಕೊಂಡ್ಬಿಡುತ್ತೆ. ಸೊ ಕೆಲವೊಂದ್ಸಲ ನಾವೊಂದು ಹೊಸ ನಿರ್ಧಾರಗಳನ್ನ ತಗೋತೀವಿ. ಹೇಗೆ ಅಂತಂದ್ರೆ ಒಂದಿನ ನಾವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತೀವಿ. ಒಂದ್ ಒಳ್ಳೆ ಬುಕ್ಸ್‌ನ ತಂದು ಓದ್ಬೇಕು ಅಂತ ಅನ್ಕೊಂತೀವಿ. ದಿನಾ ಬೆಳಗ್ಗೆ ಬೇಗ ಎದ್ದು ದಿನಾನ ಸ್ಟಾರ್ಟ್ ಮಾಡ್ಕೋಬೇಕು ಅಂತೀವಿ. ಒಂದ್ 2 ದಿನ ಅನ್ಕೋತೀವಿ. 2 ದಿನ ಟ್ರೈ ಮಾಡ್ತೀವಿ. 3ನೇ ದಿನಕ್ಕೆ ಮತ್ತೆ ಮಂಕ ಹೋಗ್ಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ನಮ್ಮ ಒಳಗಡೆ ಇರೋ ದೌರ್ಬಲ್ಯನಾ? ಅಲ್ಲ. ಆಕ್ಚುಲಿ ನಾವು ಅನುಸರಿಸ್ತಾ ಇರೋ ವಿಧಾನ ಮತ್ತೆ ಅದ್ರಲ್ಲಿರೋ ದೋಷದಿಂದ. ಯಾರೋ ಹೇಳಿದಾರೆ, "ಬಿತ್ತಿದಂತೆ ಬೆಳೆ" ಅಂದ್ರೆ ನಾವು ನಮ್ಮ ದಿನನಿತ್ಯದ ಸಣ್ಣ ಕ್ರಿಯೆಗಳಿಂದ ದೊಡ್ಡ ಭವಿಷ್ಯವನ್ನು ರೂಪಿಸ್ಕೋಬೋದಂತೆ. ಹೌದು. ಈ ಸಣ್ಣ ಕ್ರಿಯೆಗಳನ್ನ ಹೇಗೆ ರೂಢಿ ಮಾಡ್ಕೊಳೋದು? ಹೌದು. ಇದರ ಬಗ್ಗೆ ಹೇಳಕ್ಕೆ ನಾನಿವತ್ತು ಬಂದಿರೋದು. ಅದರ ಬಗ್ಗೆ ಇರೋ ಒಂದು ಪ್ರಮುಖ ಪುಸ್ತಕ ಅಂತಂದ್ರೆ ಅದು 'ಅಟಾಮಿಕ್ ಹ್ಯಾಬಿಟ್ಸ್' ಬರ್ದವರು ಜೇಮ್ಸ್ ಕ್ಲಿಯರ್. ನೀವು ಕೇಳ್ತಾ ಇದ್ದೀರಾ ಮೌನ ದನಿಯ ಇಂಪಾದ ಧ್ವನಿ, ನೋಡ್ತಾ ಇದ್ದೀರಾ ಮೌನ ಧ್ವನಿ. ಅಟಾಮಿಕ್ ಹ್ಯಾಬಿಟ್ಸ್ ಒಂದು ಸಾಮಾನ್ಯ ಸೆಲ್ಫ್ ಹೆಲ್ಪ್ ಬುಕ್ ಅಲ್ವೇ ಅಲ್ಲ. ಇದು ಒಂದ್ ಜೀವನದಲ್ಲಿ ನಮ್ ಜೀವನವನ್ನೇ ಬದಲಾಯಿಸುವ ಒಂದು ಕ್ರಮಬದ್ಧವಾದ ವಿಧಾನ. ಹೌದು. ನಾವು ಸಾಮಾನ್ಯವಾಗಿ ನಮ್ಮ ಗುರಿಗಳನ್ನ ಸಾಧಿಸೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಪುಸ್ತಕ ನಮಗ್ ತಿಳಿಸೋದು ಆ ಗುರಿಗಳಿಗಿಂತ ಮುಖ್ಯವಾದ್ದು ನಾವು ಅನುಸರಿಸಬೇಕಾಗಿರೋ ಕ್ರಮ ಅಂತ ಹೇಳ್ಬಿಟ್ಟು. ನೀವು ನಿಮ್ ಗುರಿಗಳ ಮಟ್ಟಕ್ಕೆ ಯಾವಾಗ್ಲೂ ಏರಕ್ಕಾಗಲ್ಲ. ಅದನ್ನ ಗಳಿಸ್ಕೊಳ್ಳೋದು ಏನ್ ಗೊತ್ತಾ? ನೀವು ನಿರ್ಮಿಸಿರುವ ಕ್ರಮ. ಆ ಕ್ರಮದ ಮಟ್ಟಕ್ ಮಾತ್ರ ನೀವ್ ಇರ್ತೀರ. ಗುರಿಗೆ ಏರ್ಬೇಕು ಅಂದ್ರೆ ಆ ಕ್ರಮನೂ ಕೂಡ ನೀವು ಏರಿಸ್ಕೊತಾ ಹೋಗ್ಬೇಕು ಅಂತ. ಆದ್ರಿಂದ ಗುರಿಗಳಿಗಿಂತ ನೀವು ಕ್ರಮಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 1% ನಿಯಮ. ಈ ಪುಸ್ತಕದ ಮೂಲಭೂತ ತತ್ವ ಅಂದ್ರೆ ಪ್ರತಿದಿನ ಸ್ವಲ್ಪ ಪ್ರಮಾಣದ ಸುಧಾರಣೆ. ಈ ಸುಧಾರಣೆ ಅದಂತೂ ಸ್ವಲ್ಪ ಸ್ವಲ್ಪ ಅನ್ನಿಸ್ಬೋದು. ಆದ್ರೆ ಅದ್ರ ಪರಿಣಾಮ ಇದೆಯಲ್ಲ ದೀರ್ಘಾವಧಿಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹೆಂಗೆ ಅಂತಂದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಒಂದು ನುಡಿಗಟ್ಟು ಕೇಳಿದಿರಲ್ವಾ? ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಸೇರ್ತಾ ದೊಡ್ಡ ಸಾಧನೆಗೆ ಕಾರಣ ಆಗುತ್ತಂತೆ. ಒಂದು ದಿನದಲ್ಲಿ ಮಾಡಿದ ಮಹತ್ತರ ಪ್ರಯತ್ನಕ್ಕಿಂತ ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಪ್ರಯತ್ನ ಇದೆಯಲ್ಲ, ಅದು ನಮ್ಗೆ ತುಂಬಾ ಶಕ್ತಿ ಕೊಡುತ್ತಂತೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪ್ರಮುಖ ಸಂಗತಿ ಅಂತಂದ್ರೆ, ಒಂದೇ ದಿನದಲ್ಲಿ ಎಲ್ಲಾ ಮಾಡಿ ಸುಸ್ತಾಗಕ್ಕಿನ್ನ ಪ್ರತಿದಿನ ಸ್ವಲ್ಪ ನಮ್ಮ ಅಭ್ಯಾಸಗಳನ್ನ ಇನ್ಕ್ರೀಸ್ ಮಾಡ್ಕೋತಾ ಹೋದ್ರೆ, ಅದು ಒಂದಿನ ದೊಡ್ಡದಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಪುಸ್ತಕ ಓದ್ತಾ ನಮ್ಮನ್ನ ಒಂದು ಮಹತ್ತರ ವಿಚಾರದ ಕಡೆಗೆ ಕೊಂಡೊಯ್ಯುತ್ತೆ. ಅದು ಏನು ಅಂತೀರಾ? ನಮ್ಮ ಐಡೆಂಟಿಟಿ. ನಾವು ನಮ್ಮನ್ನ ಹೇಗೆ ಗುರುತಿಸ್ಕೊಂತೀವಿ ಎಂಬುದು ನಮ್ಮ ವರ್ತನೆ ಮೇಲೇನೆ ಆಧಾರವಾಗಿರುತ್ತೆ. ಸೊ ನಾನು ಉತ್ತಮನಾಗ್ಬೇಕು ಅಂತ ಯೋಚಿಸೋದ್ಕಿಂತ ನಾನು ಉತ್ತಮ ವ್ಯಕ್ತಿ ಅಂತೆಲ್ಲ ಯೋಚಿಸ್ಬಿಟ್ರೆ ಮತ್ತೆ ನಾನು ನಂಬಬೇಕು. ಫಸ್ಟ್ ನಾನು ನಮ್ಮನ್ನ ಇನ್ ನಂಬಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಮನಸ್ಸಿನ ಈ ಬದಲಾವಣೆ ನಮ್ಮ ಕ್ರಿಯೆಗಳಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಮನ್ಸು ಹೇಗಿದ್ರೆ ಜೀವನ ಹಾಗಿರುತ್ತಂತೆ. ಹೌದಲ್ವಾ? ಪ್ರತಿಯೊಂದು ಅಭ್ಯಾಸ ಕೂಡ ಒಂದು ಕ್ರಮವನ್ನು ಅನುಸರಿಸ್ತಾ ಇರತ್ತೆ. ಅದು ಸೂಚನೆ ಆಗಿರ್ಬೋದು, ಬಯಕೆ ಆಗಿರ್ಬೋದು, ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆ ಮತ್ತೆ ಕೊನೆಯಲ್ಲಿ ಸಿಗೋ ಫಲಿತಾಂಶ. ಈ ಎಲ್ಲಾ ಹಂತಗಳನ್ನ ಅದನ್ನ ಒಳಗೊಂಡಿರುತ್ತೆ. ಈ ಕ್ರಮವನ್ನ ಅರಿತುಕೊಳ್ಳೋದ್ರಿಂದ ನಾವು ನಮ್ಮ ಅಭ್ಯಾಸವನ್ನು ಯಾವಾಗ್ಲೂ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬಹುದು. ಆ ಒಂದು ನುಡಿಗಟ್ಟಿದೆ ಅಭ್ಯಾಸವೇ ಶಕ್ತಿ ಅಂತ. ಹೌದಲ್ವಾ? ನಾವು ಯಾವಾಗಲೂ ಕಂಟಿನ್ಯೂಯಸ್ ಆಗಿ ನಾವು ಮಾಡ್ತಿರೋವಂಥ ಕೆಲಸಗಳನ್ನ ಮಾಡ್ತಾ ಇದ್ರೆ, ಅದು ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳೋಕೆ ತುಂಬಾ ಸಹಾಯ ಮಾಡುತ್ತೆ. ಈ ಪುಸ್ತಕದಲ್ಲಿ ಆಕ್ಚುಲಿ ಅಭ್ಯಾಸಗಳನ್ನ ರೂಢಿಸೋದಕ್ಕೆ 4 ಪ್ರಮುಖ ನಿಯಮಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ಪಷ್ಟವಾಗಿರ್ಬೇಕು, 2ನೇದು ಆಕರ್ಷಕವಾಗಿರ್ಬೇಕು, ಮತ್ತೆ ಸುಲಭವಾಗಿರ್ಬೇಕು, ಮತ್ತೆ ಅದು ನಮ್ಗೆ ಕೊನೆಯಲ್ಲಿ ತೃಪ್ತಿಯಾಗಿರ್ಬೇಕು. ಸ್ಪಷ್ಟ ಅಂದ್ರೇನು? ನಾವು ಏನ್ ಯೋಚನೆ ಮಾಡಿರ್ತೀವೋ ಆ ಕೆಲಸ ನಮ್ಮ ಮೈಂಡಲ್ಲಿ ಫಸ್ಟ್ ಕ್ಲಿಯರ್ ಆಗಿರ್ಬೇಕು. ಪೂರ್ತಿಯಾಗಿ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟು ಆ ಕೆಲಸ ನಮ್ಗೆ ಇಷ್ಟ ಆಗಿ, ಆಕರ್ಷಕ ಆಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬೇಕು. ಅದು ನಮ್ಗೆ ಸುಲಭ ಆಗಿ ಕೂಡ ಹೇಗೆ ಮಾಡೋದನ್ನ ಅನ್ನೋದನ್ನು ಕೂಡ ಕಲ್ತ್ಕೋಬೇಕು. ಲಾಸ್ಟಲ್ಲಿ ನಾವು ಮಾಡಿದ ಕೆಲಸ ನಮಗೆ ಮೊದಲು ತೃಪ್ತಿಯನ್ನ ತಂದ್ಕೊಡ್ಬೇಕು. ಅವಾಗ ಮಾತ್ರನೇ ನಾವ್ ಯಾವುದೇ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಈ ಪುಸ್ತಕನ ಕೊಂಡು ಓದಿ. ನಿಮಗೆ ಗೊತ್ತಾಗುತ್ತೆ ಪುಸ್ತಕದಲ್ಲಿ ಎಷ್ಟು ಮಹತ್ವವಾದ ಒಂದು ನಿಯಮಗಳನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಈ ನಿಯಮಗಳನ್ನ ಅನುಸರಿಸೋದ್ರಿಂದ ನಾವು ನಮ್ಮ ಅಭ್ಯಾಸಗಳನ್ನ ಉತ್ತಮವಾಗಿ ರೂಢಿಸ್ಕೋಬಹುದು.
ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಬಹುದು. ಕಷ್ಟಪಟ್ಟು ಮಾಡಿದ ಕೆಲ್ಸಕ್ಕಿನ್ನ ಇಷ್ಟಪಟ್ಟು ಮಾಡಿದ ಕೆಲಸ ತುಂಬಾ ಬೇಗ ಫಲ ಕೊಡುತ್ತೆ ಅಂತಾರಲ್ಲ, ಅದೇ ತರ ಈ ಬುಕ್ಕಲ್ಲಿ ಕಷ್ಟನ ಕಷ್ಟಪಟ್ಟು ಮಾಡೋಕ್ಕಿನ್ನ ಆ ಕಷ್ಟನೇ ಇಷ್ಟಪಟ್ಟು ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವು ದೊಡ್ಡ ಬದಲಾವಣೆಗಳನ್ನ ನಿರೀಕ್ಷೆ ಮಾಡೋ ಅಗತ್ಯ ಇಲ್ಲ. ಸಣ್ಣ ಕ್ರಮಗಳನ್ನ ಆರಂಭಿಸಿದ್ರೆ ಸಾಕು. ಪ್ರತಿದಿನ ಸ್ವಲ್ಪ ಓದ್ಬೇಕು. ಸ್ವಲ್ಪ ಒಂದ್ ಗಂಟೆ ವ್ಯಾಯಾಮ ಮಾಡೋಕ್ಕಿಂತ ಮೊದಲು 10 ನಿಮಿಷ ವ್ಯಾಯಾಮ ಮಾಡಿ ಅಭ್ಯಾಸ ಮಾಡ್ಕೋತಾ ಬರ್ಬೇಕು. ಮತ್ತೆ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನ ಹಾಕ್ಕೋಬೇಕು ಯಾವಾಗ್ಲೂನು. ನಮ್ಗೆ ಸುಲಭವಾಗಿರೋಂಥ ಯೋಜನೆ ಹಾಕೊಂಡಾಗ ಮಾತ್ರ ಆ ಅಭ್ಯಾಸಗಳು ನಮ್ಗೆ ಡೈಲಿ ಒಂಥರ ಅಭ್ಯಾಸ ಆಗ್ತಾ ಪರಿವರ್ತನೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ನಾವು ಸಂಪೂರ್ಣವಾಗಿ ಬದಲಾವಣೆ ಆಗುವಂತ ಶಕ್ತಿಯನ್ನ ಕೊಡುತ್ತೆ ಅದು. ಆಹ್, ಜನ ಹೇಳ್ತಾರಲ್ವಾ, ನಾಳೆ ಮಾಡ್ಬೇಕಾಗಿರೋ ಕೆಲ್ಸನ ಇವತ್ತೇ ಮಾಡು, ಇವತ್ತು ಮಾಡ್ಬೇಕಾಗಿರೋ ಕೆಲ್ಸನ ಈಗ್ಲೇ ಮಾಡು ಅಂತೇಳಿ. ಹಾಗೆ ನಮ್ ಸಮಯನ ಸರಿಯಾಗಿ ಇಟ್ಕೊಳೋದ್ರಿಂದ ನಮ್ಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಈ ಪುಸ್ತಕ ಸರಳತೆಯೊಳಗೆ ಅಡಗಿರುವ ಒಂದು ಆಳವಾದ ಜ್ಞಾನವನ್ನು ನಮಗೆ ಕೊಡುತ್ತೆ. ಇದು ಕೇವಲ ಪ್ರೇರಣೆಯನ್ನ ಕೊಡೋದಿಲ್ಲ. ಇದು ಜೀವನವನ್ನು ಬದಲಾಯಿಸೋ ಒಂದು ಮಾರ್ಗಸೂಚಿನ ಕೊಡುತ್ತೆ. ಈ ಪುಸ್ತಕನ ಓದಿ ಅದ್ರಲ್ಲಿರೋ ತತ್ವವನ್ನ ನಾವು ಅನುಸರಿಸಿದ್ರೆ ಬದಲಾವಣೆ ನಮ್ಗೆ ಖಚಿತ ಬುತ್ತಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಾವು ದೊಡ್ಡ ಬದಲಾವಣೆಗಳನ್ನ ನಿರೀಕ್ಷೆ ಮಾಡೋ ಅಗತ್ಯ ಇಲ್ಲ. ಸಣ್ಣ ಕ್ರಮಗಳನ್ನ ಆರಂಭಿಸಿದ್ರೆ ಸಾಕು. ಪ್ರತಿದಿನ ಸ್ವಲ್ಪ ಓದ್ಬೇಕು. ಸ್ವಲ್ಪ ಒಂದ್ ಗಂಟೆ ವ್ಯಾಯಾಮ ಮಾಡೋಕ್ಕಿಂತ ಮೊದಲು 10 ನಿಮಿಷ ವ್ಯಾಯಾಮ ಮಾಡಿ ಅಭ್ಯಾಸ ಮಾಡ್ಕೋತಾ ಬರ್ಬೇಕು. ಮತ್ತೆ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನ ಹಾಕ್ಕೋಬೇಕು ಯಾವಾಗ್ಲೂನು. ನಮ್ಗೆ ಸುಲಭವಾಗಿರೋಂಥ ಯೋಜನೆ ಹಾಕೊಂಡಾಗ ಮಾತ್ರ ಆ ಅಭ್ಯಾಸಗಳು ನಮ್ಗೆ ಡೈಲಿ ಒಂಥರ ಅಭ್ಯಾಸ ಆಗ್ತಾ ಪರಿವರ್ತನೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ನಾವು ಸಂಪೂರ್ಣವಾಗಿ ಬದಲಾವಣೆ ಆಗುವಂತ ಶಕ್ತಿಯನ್ನ ಕೊಡುತ್ತೆ ಅದು. ಆಹ್, ಜನ ಹೇಳ್ತಾರಲ್ವಾ, ನಾಳೆ ಮಾಡ್ಬೇಕಾಗಿರೋ ಕೆಲ್ಸನ ಇವತ್ತೇ ಮಾಡು, ಇವತ್ತು ಮಾಡ್ಬೇಕಾಗಿರೋ ಕೆಲ್ಸನ ಈಗ್ಲೇ ಮಾಡು ಅಂತೇಳಿ. ಹಾಗೆ ನಮ್ ಸಮಯನ ಸರಿಯಾಗಿ ಇಟ್ಕೊಳೋದ್ರಿಂದ ನಮ್ಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಈ ಪುಸ್ತಕ ಸರಳತೆಯೊಳಗೆ ಅಡಗಿರುವ ಒಂದು ಆಳವಾದ ಜ್ಞಾನವನ್ನು ನಮಗೆ ಕೊಡುತ್ತೆ. ಇದು ಕೇವಲ ಪ್ರೇರಣೆಯನ್ನ ಕೊಡೋದಿಲ್ಲ. ಇದು ಜೀವನವನ್ನು ಬದಲಾಯಿಸೋ ಒಂದು ಮಾರ್ಗಸೂಚಿನ ಕೊಡುತ್ತೆ. ಈ ಪುಸ್ತಕನ ಓದಿ ಅದ್ರಲ್ಲಿರೋ ತತ್ವವನ್ನ ನಾವು ಅನುಸರಿಸಿದ್ರೆ ಬದಲಾವಣೆ ನಮ್ಗೆ ಖಚಿತ ಬುತ್ತಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕೆಲವು ಕ್ಷಣಗಳು ಜೀವನದಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ. ಅವೇ ಕ್ಷಣಗಳು ನಮ್ಮ ಭವಿಷ್ಯಕ್ಕೆ ಮೌನವಾಗಿ ತುಂಬಾ ಸಹಾಯ ಮಾಡಿರುತ್ತೆ. ಹೌದಲ್ವಾ? ಆ ಕ್ಷಣನ ನಾವು ಯಾವತ್ತೂ ಮರಿಬಾರ್ದು. ಪ್ರತಿದಿನ ನಾವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಅದು ಯಾರಿಗೂ ಕಾಣಿಸ್ದೇ ಇರ್ಬೋದು. ಆದ್ರೆ ಅದು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಆಗ್ತಾ ನಮ್ಮ ಜೀವನದ ದಿಕ್ಕನ್ನೇ ತುಂಬಾ ಒಂದು ಒಳ್ಳೆ ಕಡೆಗೆ ತಿರುಗಿಸುತ್ತೆ. ಒಂದು ದಿನ ನೀವು ತಲುಪೋ ಸ್ಥಾನ ಅದು ನಿಮ್ಮ ಅದೃಷ್ಟದ ಫಲ ಅಲ್ಲ. ನೀವು ಪ್ರತಿದಿನ ಮತ್ತೆ ಮಾಡಿದ ಅಭ್ಯಾಸದ ಫಲ. ಅದ್ರಿಂದ ಬದಲಾವಣೆಗಾಗಿ ನೀವು ದೊಡ್ಡ ದೊಡ್ಡ ಅವಕಾಶಗಳಿಗೆ ಕಾಯೋದ್ರ ಬದಲು ಸಿಕ್ಕಿರೋ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇಲ್ಲಿನ ಆಥರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹೌದು. ಇವತ್ತು ನಾನ್ ನಿಮ್ಗೆ ಹೇಳಿರೋ ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಮನಸ್ಸಿಗೆ ಏನಾದ್ರೂ ಇಷ್ಟ ಆಗಿದ್ರೆ ಪಕ್ಕಾ ನೀವು ನಾಳೆ ಜಗತ್ತನ್ನೇ ಗೆಲ್ಲುವಂತ ವ್ಯಕ್ತಿ ಆಗಿರ್ತೀರ. ಹೌದು. ಸೊ ನೀವು ಕೇಳ್ತಿದ್ದೀರಾ ಮೌನದನಿಯ ಧ್ವನಿ ಎಲ್ಲಿ? ಮೌನ ಧ್ವನಿಯಲ್ಲಿ. ಈ ವಿಡಿಯೋ ನಿಮ್ಗೆ ಅರ್ಥಪೂರ್ಣವಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಬುಕ್ಸ್‌ನ ನಿಮ್ ಮುಂದೆ ತಗೊಂಬರ್ತೀನಿ. ಅದು ಜೀವನಕ್ಕೆ ಹೆಲ್ಪ್ ಆಗುವಂತ ಮತ್ತೊಂದು ಪುಸ್ತಕ. ಸೊ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊತಾ ಇರಿ. ದೊಡ್ಡದಾಗಿ ಬೆಳೆಯುವಂತ ಯೋಚನೆನ ಮರಿಬೇಡಿ. ಬಾಯ್.